ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ರೀಸೆಂಟಾಗಿ ನಾವು ಬೆಂಗಳೂರಿಗೆ ವಿಸಿಟ್ ಮಾಡಿದ್ವಿ. ಬೆಂಗಳೂರು ಅಂದರೆ ಕೇವಲ ಟ್ರಾಫಿಕ್ಕು, ದೊಡ್ಡ ದೊಡ್ಡ ಕಟ್ಟಡಗಳು, ಆಡಳಿತ ಕೇಂದ್ರ ಅಲ್ಲ ಕಣ್ರಿ. ಅದು ನಮ್ಮ ಬೆಂಗಳೂರು, ನಮ್ಮ ರಾಜಧಾನಿ. ಎಷ್ಟೋ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ನೀಡಿದ, ಬದುಕನ್ನು ಕಟ್ಟಿಕೊಟ್ಟ, ಹಚ್ಚ ಹಸಿರಿನಿಂದ ಕೂಡಿದ ಸುಂದರ ತಾಣಗಳನ್ನೊಳಗೊಂಡ ನಾಡು. ಬನ್ನಿ ನೋಡೋಣ ಬೆಂಗಳೂರನ್ನು. ನಾವು ದಾವಣಗೆರೆಯಿಂದ ರಾತ್ರಿ 12:30ಕ್ಕೆ ಬಿಟ್ಬಿಟ್ಟು ಬೆಂಗಳೂರಿಗೆ 4:30ಕ್ಕೆ ರೀಚ್ ಆದ್ವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಲಾಲ್ಬಾಗ್ ನೋಡೋಣ ಅಂತ ಬಂದ್ವಿ. 240 ಎಕರೆ ಪ್ರದೇಶದಲ್ಲಿ 8,100 ಮರಗಳನ್ನು ಒಳಗೊಂಡ ಬೃಹತ್ ಸಸ್ಯರಾಶಿಯನ್ನು ಒಳಗೊಂಡ ಒಂದು ಸುಂದರ ಪಾರ್ಕು ಲಾಲ್ಬಾಗ್. ಇಲ್ಲಿ 9 ಗಂಟೆ ಮೇಲೆ ಬಂದರೆ 30 ರೂಪಾಯಿ ಟಿಕೆಟನ್ನು ದೊಡ್ಡವರಿಗೆ ಚಾರ್ಜ್ ಮಾಡ್ತಾರೆ. 10 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಾರ್ನಿಂಗ್ 6 ಇಂದ 9 ಗಂಟೆವರೆಗೆ ಉಚಿತವಾಗಿರುತ್ತೆ. ಕಾಲ್ನಡಿಗೆಯಲ್ಲಿಯೇ ಪಾರ್ಕನ್ನು ನಾವು ನೋಡಬಹುದು. 6 AM to 7 PM ವರೆಗೆ ಎವ್ರಿ ಡೇ ಓಪನ್ ಇರುತ್ತೆ. ಲಾಲ್ಬಾಗ್ಗೆ ಪ್ರವೇಶವನ್ನು ಪಡೆಯಲು 4 ಡೋರ್ಗಳಿದೆ. ಮೆಟ್ರೋದಿಂದ ಬಂದರೆ ಪಶ್ಚಿಮ ದ್ವಾರಕ್ಕೆ ಬಂದು ತಲುಪ್ತೇವೆ. ಮೆಜೆಸ್ಟಿಕ್ನಿಂದ ಬೇಕಾದಷ್ಟು ಬಸ್ಗಳಿವೆ. ಪ್ರತಿಯೊಂದು ಗೇಟಿನಲ್ಲಿಯೂ ಕೂಡ ಮ್ಯಾಪನ್ನು ಹಾಕಲಾಗಿದೆ. ನಾವು ಅದನ್ನು ನೋಡ್ಕೊಂಡ್ಬಿಟ್ಟು ಪಾರ್ಕನ್ನು ಪೂರ್ತಿಯಾಗಿ ನೋಡಬಹುದು. ನಾವು ವಿಸಿಟ್ ಮಾಡಿದ್ದು ನಾರ್ತ್ ಗೇಟಿಂದ. ಮೊದಲಿಗೆ ತೋಟಗಾರಿಕೆ ಇಲಾಖೆಯ ಪಿತಾಮಹ ಎಂದು ಕರೆಯುವ MH ಮರಿಗೌಡರ ಪ್ರತಿಮೆ ಮೊದಲಿಗೆ ಸಿಗುತ್ತೆ. ಮೈಸೂರಿನ ಮಹಾರಾಜರ ಪ್ರತಿಮೆಯೂ ಕೂಡ ಅಲ್ಲಿ ಇದೆ. ಇಲ್ಲಿ ನೋಡ್ತಾ ಇರೋದು HMT ಪುಷ್ಪ ಗಡಿಯಾರ. ಇದು ಶೋಗಿಟ್ಟಿಲ್ಲ, ನಿಜವಾಗ್ಲೂ ಕೂಡ ಇದು ವರ್ಕ್ ಆಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ. ಈ ಪಾರ್ಕು 250 ವರ್ಷಗಳಿಗಿಂತಲೂ ಹಳೆಯದಾದಂತಹ ಪಾರ್ಕ್ ಆಗಿದೆ. ಪಕ್ಷಿಗಳಿಗಂತೂ ಜೀವತಾಣ ಅಂತಲೇ ಲಾಲ್ಬಾಗನ್ನು ಹೇಳ್ಬೋದು. ನನಗಂತೂ ಈ ಪಾರ್ಕ್ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಸುತ್ತಮುತ್ತಲು ಸುಂದರವಾದಂತಹ ಹೂ ಗಿಡಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಗ್ಲಾಸ್ ಹೌಸ್ಗೆ. ಇದು ದಾವಣಗೆರೆ ಗ್ಲಾಸ್ ಹೌಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಚಿಕ್ಕದೇ, ಆದರೂ ಕೂಡ ಫ್ಲವರ್ ಶೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನನ್ನು ಮಾಡಿರ್ತಾರೆ. ಹಾಗಾಗಿ ತುಂಬ ಅದ್ಭುತವಾಗಿ ಕಾಣುತ್ತೆ. ಈ ಸಮಯದಲ್ಲಿ ಅವರು ಗಿಡಗಳನ್ನು ಫ್ಲವರ್ ಶೋಗೋಸ್ಕರ ಪ್ಲಾಂಟೇಷನನ್ನು ಮಾಡಿಸ್ತಾ ಇದ್ದರು. ಜನವರಿ 26 ಹಾಗೂ ಆಗಸ್ಟ್ 15ರಂದು ಫ್ಲವರ್ ಶೋ ಲಾಲ್ಬಾಗಲ್ಲಿ ನಡೆಯುತ್ತೆ. ತುಂಬ ಅದ್ಭುತವಾಗಿರುತ್ತೆ ನೋಡೋದಕ್ಕಂತೂ. ಆರ್ಟಿಫಿಷಿಯಲ್ ಆಗಿ ಮರಗಳಿಂದಲೇ ಕೆತ್ತಿದಂತಹ ಕಲಾಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ಪ್ರಾಣಿ ಪಕ್ಷಿಗಳನ್ನು ನಾವಿಲ್ಲಿ ನೋಡಬಹುದು. ಲಾಲ್ಬಾಗ್ನಲ್ಲಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಅಂದರೆ ಈ ಬೃಹದಾಕಾರದ ಬಂಡೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. 3000 ವರ್ಷ ಹಳೆಯದಾದಂತಹ ಬಂಡೆ ಎನ್ನಲಾಗುತ್ತೆ. ಈ ಬೃಹದಾಕಾರದ ಬಂಡೆಯ ಮೇಲೆ ಒಂದು ಗೋಪುರ ಇದೆ. ಅದನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ ಎನ್ನಲಾಗುತ್ತದೆ. ನಾವಂತೂ ಈ ಬಂಡೆ ಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ. ಏಕೆಂದರೆ ಬೇರೆ ಪಾರ್ಕ್ಗಳಿಗೆ ಹೋದಾಗ ಅಲ್ಲಿ ಹೂ ಗಿಡಗಳು ಸಿಗ್ತವೆ, ಆದರೆ ಈ ರೀತಿಯ ಬಂಡೆ ಸಿಗೋದಿಲ್ಲ. ಇಲ್ಲಿ ಜಪಾನ್ ಗಾರ್ಡನ್ ಇದೆ, ಬಟ್ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅನಿಸುತ್ತೆ. ನಾವು ಒಳಗಡೆ ಹೋಗಲಿಲ್ಲ. ನಂತರ ವಾಟರ್ ಫೌಂಟೇನು, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ನಾನು ಆಗಲೇ ಹೇಳಿದೆ, ಪಕ್ಷಿಗಳಿಗಂತೂ ಜೀವತಾಣ ಅಂತ. 100 ವರ್ಷಗಳ ಇತಿಹಾಸ ಇರುವಂತಹ ಮರಗಳಿರೋದ್ರಿಂದ ಪಕ್ಷಿಗಳ ಸಂಖ್ಯೆನೂ ಕೂಡ ತುಂಬಾ ಜಾಸ್ತಿ ಇದೆ. ಪ್ರವಾಸಿಗರು ಹಾಕಿದಂತಹ ಆಹಾರ, ಕಾಳು, ಬೇಳೆಗಳನ್ನು ತಿಂತಾ ಇದ್ವು. ನೆಕ್ಸ್ಟ್ ನಾವು ಬಂದಿದ್ದು ದೊಡ್ಡದಾದಂತಹ ಕೆರೆ ಇದೆ.
ಕೃತಕ ಜಲಪಾತ ವೀಕ್ಷಣೆಯನ್ನು ಇಲ್ಲಿ ಮಾಡಬಹುದು. ಪ್ರಶಾಂತವಾದ ವಾತಾವರಣ, ಸ್ವಚ್ಛ ಗಾಳಿ, ತುಂಬಾ ಬ್ಯುಸಿಯಾಗಿರುವ ಒಂದು ಮಲ್ಟಿನ್ಯಾಷನಲ್ ಸಿಟಿಯಲ್ಲಿ ಇಂಥದ್ದೊಂದು ಅದ್ಭುತವಾದ ವನ ಇರೋದು ಸಂತೋಷದ ಸಂಗತಿ. ತುಂಬ ಅದ್ಭುತವಾದಂತಹ ಕಲಾಕೃತಿಗಳನ್ನು ಹಳೆಯ ಮರದ ದಿಣ್ಣೆಗಳಿಂದ ನಿರ್ಮಿಸಿದ್ದಾರೆ. ನೋಡಲು ತುಂಬ ಸುಂದರವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ಪಾರ್ಕ್ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ದು, ತದನಂತರ ಕರ್ನಾಟಕ ಸರ್ಕಾರ ನಿರ್ವಹಣೆಯನ್ನು ಮಾಡ್ತಾ ಬಂದಿದೆ. ಅದರಲ್ಲಿಯೂ ಎಚ್ ಮರಿಗೌಡರ ಕೊಡುಗೆ ಅಪಾರ. 250 ವರ್ಷಗಳ ಹಳೆಯದಾದ ಈ ಪಾರ್ಕ್ ತುಂಬಾ ಅದ್ಭುತವಾಗಿದೆ. ನೀವು ಒಮ್ಮೆ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.